ಅರಸೀಕೆರೆಯ ಶಾಸಕ ಶಿವಲಿಂಗೇಗೌಡರು ಮಂತ್ರಿ ಆಗ್ತಾರ. ದೇವೇಗೌಡರ ಕುಟುಂಬದ ಬದ್ಧ ವೈರಿ ಅಂತಲೇ ಗುರುತಿಸಿಕೊಂಡಿರ್ತಕ್ಕಂಥ ಇತ್ತೀಚಿನ ದಿನಗಳಲ್ಲಿ ಕಳೆದ ಚುನಾವಣೆ ತನಕ ಎಲ್ಲ ಚೆನ್ನಾಗಿತ್ತು. JDS ಇಂದ 3 ಬಾರಿ ಶಾಸಕರಾಗ ತನಕ ರೇವಣ್ಣವರಿಗೆ ಮತ್ತು ಅವ್ರ ಕುಟುಂಬಕ್ಕೆ ಶಿವಲಿಂಗೇಗೌಡರು ಮನೆ ಮಗನಂಗಿದ್ದರು. ಆದರೆ ಇವಾಗ ಅದೇ ಶಿವಲಿಂಗೇಗೌಡರ ಹೆಸರು ಕೇಳಿದ್ರೆ ಸಾಕು ರೇವಣ್ಣ ನಖಶಿಖ ಅಂತ ಉರಿದು ಹೋಗ್ತಾರೆ. ಕುಮಾರಸ್ವಾಮಿ ಅವರು ತುಂಬ ವ್ಯಂಗ್ಯವಾಗಿ ಮಾತಾಡ್ತಾರೆ. ದೇವೇಗೌಡರು ಅಂತ ಅವ್ರನ್ನ ಲೆಕ್ಕಕ್ಕೆ ತಗೊಂಡಿಲ್ಲ. ಬೆನ್ನಿಗೆ ಚೂರಿ ಹಾಕೋದು, ಬೆನ್ನಿಗೆ ಚೂರಿ ಹಾಕಿದ್ರು, ಮೋಸ ಮಾಡಿಬಿಟ್ರು ಅಂತೇಳಿ ಮಾತಾಡ್ತಾರೆ. ಆ್ಯಕ್ಚುಲಿ ಆಗಿದ್ದೇನು ಅಂತಂದರೆ JDSಗೆ ಬಲ ತುಂಬಿದ್ದೇ ಅರಸೀಕೆರೆ ಭಾಗದಲ್ಲಿ ಶಿವಲಿಂಗೇಗೌಡರು. ಹಂಗಂತೇಳಿ ಗಾಡ್ ಫಾದರ್ ಇಲ್ಲ ಅಂತಲ್ಲ. ದೇವೇಗೌಡರು ಗರಡಿಯಲ್ಲಿ ಬೆಳೆದಂತಹ ಸಾಕಷ್ಟು ನಾಯಕರುಗಳಲ್ಲಿ ಶಿವಲಿಂಗೇಗೌಡರು ಕೂಡ ಒಬ್ಬರು. ಆ ನಂತರ ಸಿದ್ದರಾಮಯ್ಯನಾದಿಯಾಗಿ ಸುಮಾರು ಜನ JDSನಿಂದ ಕಾಂಗ್ರೆಸ್ ಕಡೆ ವಲಸೆ ಹೋಗಿದ್ದು ನಾವು ನೋಡಿದ್ದೀವಿ. ಆದರೆ ಇವಾಗ ಅದನ್ನೇ ಮುಂದಿಟ್ಕೊಂಡು ಒಂದು ಪ್ಲಸ್ಸು ಕೂಡ ಹೌದು, ಮೈನಸ್ ಕೂಡ ಹೌದು. ಯಾವುದು ಪ್ಲಸ್ ಶಿವಲಿಂಗೇಗೌಡರಿಗೆ? ಶಿವಲಿಂಗೇಗೌಡರ ಪ್ಲಸ್ ಏನು ಅಂತಂದರೆ ಅವ್ರದ್ದು ಬಂಡಾಯದ ಗುಣ, ಭಾಳ ಬಂಡಾಯ. ಹೇಗೆಂತಂದರೆ ಈ ರಾಜಕೀಯದಲ್ಲಿ ನನಗೆ ಸ್ಥಾನಮಾನ ಬೇಕು, ಅಥವಾ ನಾನು ಬೆಳಿಬೇಕು, ಅಥವಾ ನಾನು ಜನಗಳಿಗೆ ಏನಾದರೂ ಕೆಲಸ ಮಾಡಬೇಕು ಅಂತಂದಾಗ ಶಿವಲಿಂಗೇಗೌಡರು ಭಾಳ ಒಂದು ರೆಬೆಲ್ ಆಗಿ ನಡ್ಕೊತಾರೆ. ಅಥವಾ ಒಬ್ಬ ರೆಬೆಲ್ ರಾಜಕಾರಣಿ ಅವರ ಗುಣದಲ್ಲಿರ್ತಕ್ಕಂಥದ್ದು ಅವರ ಪ್ಲಸ್ ಪಾಯಿಂಟು. ಆ ಪ್ಲಸ್ ಪಾಯಿಂಟಲ್ಲಿ ಇನ್ನೊಂದೇನು ಅಂತಂದರೆ ಅವರು ಇವಾಗ ದೇವೇಗೌಡರ ಕುಟುಂಬಕ್ಕೆ ವಿರೋಧಿಯಾಗಿರ್ತಕ್ಕಂಥದ್ದು. ಹಾಸನದ ರಾಜಕಾರಣ ನಾವು ಮೊದಲಿಂದ ನೋಡ್ಕೊಂಡ್ಬಂದರೂ ಕೂಡ ಹಾಸನದಲ್ಲಿ ಯಾರು ದೇವೇಗೌಡರ ಕುಟುಂಬಕ್ಕೆ ವಿರೋಧಿಯಾಗಿರ್ತಾರೋ ಅವರಿಗೆ ಒಂದು ಭದ್ರವಾದ ನೆಲೆ ಖಚಿತ ಅಂತ. ಆ ವಿಷಯದಲ್ಲಿ ಶಿವಲಿಂಗೇಗೌಡರು ಸ್ವಲ್ಪ ಎನ್ಕೇಶ್ ಮಾಡ್ಕೊಳ್ಳಿಲ್ಲ ಅಂತ ಕಾಣುತ್ತೆ. ಶಿವಲಿಂಗೇಗೌಡರು ಅದ್ರ ಬಗ್ಗೆ ಗಮನವೂ ಕೊಡಲಿಲ್ಲ. ಪದೇ ಪದೇ ವಾರಕ್ಕೊಂದು ಸರಿ ಆದರೂ ಕೂಡ HD ರೇವಣ್ಣನವರು ಶಿವಲಿಂಗೇಗೌಡರನ್ನ ಕುರಿತಾಗಿ ತುಂಬ ವ್ಯಂಗ್ಯವಾಗಿ ಮಾತಾಡೋದು, ಬೈಯೋದು ಎಲ್ಲರೂ ನಾವು ಕೇಳಿದ್ದೀವಿ. ಅದು ಶಿವಲಿಂಗೇಗೌಡರಿಗೂ ಕೂಡ ಕೇಳಿಸಿದೆ. ಆದರೆ ಶಿವಲಿಂಗೇಗೌಡರು ಒಂದೇ ಒಂದು ಸರಿನೂ ಕೂಡ ರೇವಣ್ಣನವ್ರ ಕುಟುಂಬ ಪರವಾಗಲಾಗಲಿ, ದೇವೇಗೌಡರ ಪರವಾಗಿ ವಿರುದ್ಧವಾಗಲಿ ಎಲ್ಲೂ ಕೂಡ ಶಿವಲಿಂಗೇಗೌಡರು ಮಾತಾಡೋಕ್ಕೆ ಹೋಗಿಲ್ಲ. ಆ ವಿಷಯ ಗಂಭೀರವಾಗಿ ತಗೊಳ್ಳೂ ಇಲ್ಲ. ಮಾಜಿ ಶಾಸಕರಾದಂಥ ಪ್ರೀತಮ್ ಗೌಡರು ರಾಜಕೀಯನೇ ನೋಡೋದಾದರೆ ಅವರ ದೊಡ್ಡ ಬಲ ಇದ್ದಿದ್ದೇ ರೇವಣ್ಣನವರ ವಿರುದ್ಧ ಅವರು ರಾಜಕಾರಣ ಮಾಡ್ತಾರೆ ಅಂತೇಳಿ. ಹಾಸನದಲ್ಲಿ ಸ್ವರೂಪ್ ಪ್ರಕಾಶ್ ಅಥವಾ ಪ್ರಕಾಶ್ ಅವರ ತಂದೆ ಪ್ರಕಾಶ್ ಅವರ ವಿರುದ್ಧ ರಾಜಕಾರಣ ಮಾಡ್ತಾರೆ ಅಂತ. ಈ ರೀತಿಯ JDS ವಿರುದ್ಧವಾದ ರಾಜಕಾರಣದಲ್ಲಿ ಅವರು ನೆಲ ಕಂಡುಕೊಂಡಿದ್ದಂತೂ ಸತ್ಯ. ಅದೇ ರೀತಿ ಶ್ರೇಯಸ್ ಪಟೇಲ್, ಕಾಂಗ್ರೆಸ್ನಿಂದ MP ಆಗಿರ್ತಕ್ಕಂಥ ಶ್ರೇಯಸ್ ಪಟೇಲ್ ಅವರು ಏನು ಬೆಂಬಲ ಇದ್ದಿದ್ದು ಅದು ಕೂಡ ಅವರು ದೇವೇಗೌಡರ ಕುಟುಂಬದ ವಿರುದ್ಧವಾಗಿ ಮಾತಾಡ್ತಾರೆ ಅನ್ನೋ ಕಾರಣಕ್ಕೋಸ್ಕರ, ಅಥವಾ ದೇವೇಗೌಡರ ವಿರುದ್ಧವಾಗಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಇವೆಲ್ಲವೂ ಕೌಂಟ್ ಆಗುತ್ತವೆ. ಆದರೆ ಇವೆಲ್ಲ ವಿಚಾರದಲ್ಲಿ ಶಿವಲಿಂಗೇಗೌಡರಿಗೆ ಯಾವುದು ಕೌಂಟ್ ಆಗಲಿಲ್ಲ. ಯಾಕೆಂದರೆ ಶಿವಲಿಂಗೇಗೌಡರು ಅದನ್ನು ಒಂದು ರಾಜಕೀಯದ ಪ್ಯಾಟ್ರನ್ ಆಗಿ ಕನ್ವರ್ಟ್ ಮಾಡ್ಕೊಳ್ಳೇ ಇಲ್ಲ. ನಾನಾಯಿತು, ನನ್ನ ಕ್ಷೇತ್ರ ಆಯಿತು ಅಂತೇಳಿ ಇದೆಲ್ಲ ಒತ್ತಟ್ಟಿಗಿರಲಿ. ಶಿವಲಿಂಗೇಗೌಡರು ಇವಾಗ ಮಿನಿಸ್ಟರ್ ಆಗ್ತಾರಾ? ಯಾಕೆಂತಂದರೆ DK ಶಿವಕುಮಾರ್ ಮತ್ತು ಕಾಂಗ್ರೆಸ್ನ ಅದಷ್ಟು ಪಾಳೆಯ ಹೋಗಿ ದೆಹಲಿಯಲ್ಲಿ ಬೀಡುಬಿಟ್ಟಿದೆ. ಒಂದು ದೊಡ್ಡ ಪಟ್ಟಿ ಮಾಡ್ಕೊಂಡು ಹೋಗಿದ್ದಾರೆ. ಈಗ ಕೆಲವು ಜನ ಮಾತ್ರ ಕ್ಯಾಬಿನೆಟ್ ಸಚಿವರಾಗಿದ್ದಾರೆ. ಇನ್ನು ಉಳಿದಂಥ ಸಚಿವರ ಪಟ್ಟಿನೂ ಅನೌನ್ಸ್ ಆಗಿಲ್ಲ. ಜೂನ್ 3ನೇ ತಾರೀಕು DK ಶಿವಕುಮಾರ್ ಅವರು CM ಆಗಿದ್ದು ಜೂನು 3ನೇ ತಾರೀಕು ಅಂತಂದರೆ ಜೂನ್ ಕಳೀತು, ಜುಲೈ ಕಳೀತು, ಈಗಾಗಲೇ ಆಗಸ್ಟ್ 1 ಆಯಿತು. 2 ತಿಂಗಳಾದರೂ ಕೂಡ ಸಚಿವರಿಲ್ಲದೇ ಆಯಾ ಕಟ್ಟಿನ ಕ್ಷೇತ್ರಗಳಿಗೆ, ಆಯಾ ಕಟ್ಟಿನ ಇಲಾಖೆಗಳಿಗೆ ಸಚಿವರಿಲ್ಲದೇ ಕರ್ನಾಟಕ ಸರ್ಕಾರ ನಡ್ಕೊಂಡು ಹೋಗ್ತಾ ಇದೆ. ಹಿಂಗೆ ಆದರೆ ಹೆಂಗಾಗುತ್ತೆ? ಅದೇ ಕಾರಣಕ್ಕೋಸ್ಕರ ಇವಾಗ ಮಂತ್ರಿ ಪಟ್ಟವನ್ನು ನಾವು 3ನೇ ತಾರೀಕು ಅಂದರೆ ಆಗಸ್ಟ್ 3ನೇ ತಾರೀಕು ಸೋಮವಾರ ನಾವು ಬಿಡುಗಡೆ ಮಾಡ್ತೀವಿ ಅಂತೇಳಿ ಅನೌನ್ಸ್ ಮಾಡಿದ್ದಾರೆ. ಪ್ರಮಾಣ ವಚನಕ್ಕೆ ನೀವೆಲ್ಲ ಸಿದ್ಧರಾಗಿರಿ ಅಂತ. ಯಾರಿಗೆ ಸಿದ್ಧರಾಗಿರಿ ಅಂತ ಹೇಳ್ತಿದ್ದಾರೆ ಗೊತ್ತಿಲ್ಲ. ಆ ಪಟ್ಟಿಯಲ್ಲಿ ಶಿವಲಿಂಗೇಗೌಡರ ಹೆಸರಿದೆಯಾ? ಅನುಮಾನ. ಯಾಕೆ ಅನುಮಾನ ಅಂತಂದರೆ ಕಾಂಗ್ರೆಸ್ನಲ್ಲಿ ಸಚಿವ ಸ್ಥಾನ ಪಡಿಬೇಕು ಅನ್ನಂಗಿದ್ರೆ 2 ಭಾಳ ಮುಖ್ಯ ಆಗ್ತವೆ. ಒಂದು, ಮೊದಲನೇದಾಗಿ ಹೈಕಮಾಂಡ್ಗೆ ಕಪ್ಪ ಕಾಣಿಕೆಯನ್ನು ಸಲ್ಲಿಸ್ತಕ್ಕಂಥದ್ದು. ಇದು ಈ ಕಾಲದ ಪರಿಪಾಠ ಅಲ್ಲ, ಮೊದಲಲ್ಲೂ ನಡ್ಕೊಂಬಂದಿರ್ತಕ್ಕಂಥ ಪರಿಪಾಠ. ಅದು ಹಿಂದೆ ಬಂಗಾರಪ್ಪನವರಾಗಿರ್ಬೋದು, ನಿಜಲಿಂಗಪ್ಪಗಿಂತ ಹಿಂದೆ ಅಲ್ಲಿಂದ ಹಿಡಿದು ಇತ್ತೀಚೆಗೆ DK ಶಿವಕುಮಾರ್ ಅವರ ಕಾಲದವರೆಗೂ ಕೂಡ ಕಪ್ಪ ಕಾಣಿಕೆಯನ್ನು ಸಲ್ಲಿಸದೇ ಇರತಕ್ಕಂಥ ಯಾರಿಗೂ ಕೂಡ ಮಂತ್ರಿ ಪಟ್ಟ ಸಿಕ್ಕಿರೋದನ್ನ ಕಂಡಿಲ್ಲ. ಆದರೆ ಅದಕ್ಕೆ ಯಾವಕ್ಕೂ ಅಧಿಕೃತತೆ ಇಲ್ಲ ಅಂತಲೇ ಆದರೂ ಕೂಡ ರಾಜಕೀಯ ಗೊತ್ತಿದ್ದವ್ರಿಗೆ ಎಲ್ಲರಿಗೂ ಕೂಡ ಈ ವಿಷಯ ಸ್ಪಷ್ಟ. ಈ ವಿಚಾರದಲ್ಲಿ ಶಿವಲಿಂಗೇಗೌಡರ ಬಗ್ಗೆ ಎಲ್ಲರಿಗೂ ಅನುಮಾನ ಇದೆ. ಯಾಕೆಂದರೆ ಶಿವಲಿಂಗೇಗೌಡರು ಒಂದಷ್ಟು ಆ ಕಡೆ ಈ ಕಡೆ ಕಾಂಟ್ರಾಕ್ಟು ಅದು ಇದು ಅಂತೆಲ್ಲ ಮಾಡಿರ್ಬೋದಾದರೆ ಒಂದು ಮಿನಿಸ್ಟ್ರಿಗಿರಿಗೆ ಕೊಡಬೇಕಾದಂಥಷ್ಟು ದೊಡ್ಡ ಮೊತ್ತವನ್ನು ಅವರು ಇಟ್ಕೊಂಡಿದ್ದಾರೆ ಅಂತ ಯಾರಿಗೂ ಅನಿಸಿಲ್ಲ. ಅವ್ರು ಏನಿದ್ರು ಕೂಡ ಅರಸೀಕೆರೆಗೆ ಸೀಮಿತ, ಅಲ್ಲಿಯ ಭಾಗಕ್ಕೆ ಸೀಮಿತ. ಅದಾದಮೇಲೆ ನಾವು ಕೆಲಸ ಮಾಡ್ತೀವಿ, ನಾನು ಜಿಲ್ಲಾ ಪಂಚಾಯತ್ ಮೆಂಬರ್ ಆಗಬೇಕು, MLA ಆಗಬೇಕು, ಈಗ ಮಂತ್ರಿ ಆಗಬೇಕು ಅಂತ ಕನಸು ಕಾಣ್ತಾ ಇದ್ದಾರೆ. ಆದರೆ ಅದಕ್ಕೆ ಬೇಕಾದಂತಹ ಅರ್ಹತೆ ಇದೆ. ಏನು ಅರ್ಹತೆ? ಒಬ್ಬ ಮಿನಿಸ್ಟರ್ ಆಗಬೇಕು ಅನ್ನಂಗಿದೆ MLC ಆಗಿರಬೇಕು, ಇಲ್ಲ MLA ಆಗಿರಬೇಕು. ಅವ್ರು MLA ಇದ್ದಾರೆ, ಅವರು ಸಾಕು ಅವ್ರಿಗೆ ಮಿನಿಸ್ಟರ್ ಆಗೋದಕ್ಕೆ. ಹಿರಿತನ ಕೂಡ ಇದೆ. ಯಾಕೆಂದರೆ 4ನೇ ಬಾರಿ ಶಾಸಕರಾಗಿದ್ದಾರೆ ಅವರು. ಕಾಂಗ್ರೆಸ್ಸಿಗೆ ಮೊದಲನೇ ಬಾರಿಗೆ ಆಗಿರ್ಬೋದು, ಆದರೆ ಶಾಸಕರಾಗಿ 4ನೇ ಬಾರಿಗೆ ಆಯ್ಕೆ ಆಗಿದ್ದಾರೆ. ಆದರೆ ಅವರಿಗೆ ಇರತಕ್ಕಂಥ ಹಣಕಾಸಿನ ಮೂಲ ಇದೆಯಲ್ಲ, ಗಟ್ಟಿತನ ಇದೆಯಲ್ಲ, ಅದಿಲ್ಲ. ಸಾಮಾನ್ಯವಾಗಿ ಎಲ್ಲ ಏನು ಮಾಡ್ತಾರೆ ಅಂತಂದರೆ ದುಡ್ಡಿಲ್ಲದೆ ಇದ್ದವರು ಕೂಡ ಕೆಲವರು ವರ್ಚಸ್ಸು ಇರುತ್ತೆ, ಅದು ದುಡ್ಡು ಇರಲ್ಲ. ಅವರೇನು ಮಾಡ್ತಾರೆ ಅಂತಂದರೆ ಯಾಕೆಲ್ಲಾದ್ರೂ ಫಂಡಿಂಗ್ ಮಾಡಿಸ್ತಾರೆ. ಫಂಡಿಂಗ್ ಮಾಡಿಸ್ಬಿಟ್ಟು ಆನಂತರ ಇಡೀ ಇಲಾಖೆಯನ್ನು ಯಾರು ಫಂಡಿಂಗ್ ಮಾಡಿರ್ತಾರೋ ಅವ್ರ ಕೈ ವಹಿಸ್ಬಿಟ್ಟು ಇವರು ಮಂತ್ರಿಗಿರಿನ ಎಂಜಾಯ್ ಮಾಡ್ತಾರೆ. ಆದರೆ ಶಿವಲಿಂಗೇಗೌಡರು ಕೂಡ ಆ ಪ್ರಯತ್ನ ಮಾಡೋದಂತ ಕಾಣಲ್ಲ. ಒಂದು ವೇಳೆ ಯಾರ ಕೈಲಾದ್ರೂ ಫಂಡಿಂಗ್ ಮಾಡಿಸಿ ಹೋಗಿ ಹೈಕಮಾಂಡ್ ಅವ್ರನ್ನ ನೋಡ್ಕೊಳ್ರಪ್ಪ ಮಾಡ್ರಪ್ಪ ಅಂತೇಳಿ ಹೇಳಿದ ಯಾವ ಸೂಚನೆಗಳು ಕಾಣಿಸ್ತಾ ಇಲ್ಲ. ಅಷ್ಟರ ಮಟ್ಟಿಗೆ ನೈತಿಕವಾಗಿ ಇನ್ನೂ ಶಿವಲಿಂಗೇಗೌಡರು ಉಳ್ಕೊಂಡಿದ್ದಾರೆ ಅಂತ ಅನ್ಬೋದು. ಅದೇ ಅವರಿಗೆ ಹಿನ್ನಡೆ ಕೂಡ ಆಗ್ಬೋದು. ಇನ್ನು ಎರಡನೇ ವಿಚಾರ ಏನು ಅಂತಂದರೆ ಹಾಸನಕ್ಕೆ ಸಂಬಂಧಪಟ್ಟಂತೆ ಭಾಳ ಮುಖ್ಯವಾದ ವಿಚಾರ ಇದು.
ಹಾಸನಕ್ಕೆ ಸಂಬಂಧಪಟ್ಟಂಗೆ ಹಾಸನ ಜಿಲ್ಲೆಗೆ ಒಬ್ಬ ಮಂತ್ರಿ ಬೇಕು. ಯಾದವ ಕೃಷ್ಣ ಬೈರೇಗೌಡರು, ಯಾದವ ಮಾಧುಸ್ವಾಮಿ, ಎಲ್ಲೆಲ್ಲಿಂದ ಹೊರಗಡೆಯಿಂದ ಬಂದು ಇಲ್ಲಿ ಉಸ್ತುವಾರಿ ನೋಡ್ಕೊಳ್ತಕ್ಕಂಥ ಸಚಿವರಿದಾರಲ್ಲ, ಅವರು ನಮ್ಮ ಕಥೆಗಳನ್ನು ಕೇಳೋದು ಅಷ್ಟೇ ಇದೆ. ಒಂದು, ಜನರ ಕಷ್ಟ ಸುಖವನ್ನು ಕೇಳ್ತಕ್ಕಂಥದ್ದು ಹಿನ್ನಡೆ ಆಗ್ತಾ ಇದೆ. ಹೊರಗಡೆ ಸಚಿವರನ್ನ ನಮಗೆ ಉಸ್ತುವಾರಿ ಸಚಿವರನ್ನಾಗಿ ಮಾಡೋದ್ರ ಮುಖಾಂತರ ನಮಗೆ ಹಿನ್ನಡೆ ಆಗ್ತದೆ ಜನಗಳ ಕೆಲಸ ಮಾಡೋದಕ್ಕೆ. ಇನ್ನೊಂದು, ಎರಡನೇದಾಗಿ ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಆಗ್ತಾ ಇದೆ. ಕಾಂಗ್ರೆಸ್ ಪಕ್ಷ ಸಂಘಟನೆ ಮಾಡಬೇಕು ಅನ್ನಂಗಿದೆ, ಇಲ್ಲಿ ಪವರ್ ಬೇಕಲ್ಲ, ಅಧಿಕಾರ ಬೇಕಲ್ಲ. ಅಧಿಕಾರ ಇಲ್ಲಿ ಯಾರ ಕೈಲೂ ಇಲ್ಲ. ಕಾಂಗ್ರೆಸ್ನ ಹಾಸನ ಜಿಲ್ಲೆಯಲ್ಲಿ ಇರ್ತಕ್ಕಂಥ ಏಕೈಕ ಶಾಸಕ ಶಿವಲಿಂಗೇಗೌಡರು, ಬೇರೆ ಇನ್ನೆಲ್ಲೂ ಕೂಡ ಕಾಂಗ್ರೆಸ್ ಶಾಸಕರಿಲ್ಲ. ಆ ಶಿವಲಿಂಗೇಗೌಡರಿಗೆ ಅದೊಂದು ಫಲ ಆಗಿ ಪರಿವರ್ತನೆ ಆಗಬಹುದು. ಏಕೆಂತಂದರೆ ಹಾಸನದಲ್ಲಿ ಕಾಂಗ್ರೆಸ್ಸು ನೆಲ ಕಚ್ಚುವ ಪರಿಸ್ಥಿತಿಗೆ ಬಂದೋಗ್ಬಿಟ್ಟಿದೆ. ಆದರೆ ಹಾಸನದ ಕೆಲವು ನಾಯಕರುಗಳೇನು, ಬಹುತೇಕ ನಾಯಕರುಗಳು ಶಿವಲಿಂಗೇಗೌಡರ ಪರವಾಗಿ ಒಂದೇ ಒಂದು ಹೇಳಿಕೆ ಕೂಡ ಕೊಟ್ಟಿಲ್ಲ. ಮಂತ್ರಿ ಆದರೆ ಆಗಲಿ ಬಿಡಿ ಅಂತ ಹೇಳ್ತಾರೆ ಹೊರತು ಮಂತ್ರಿ ಆಗಲೇಬೇಕು ಅಂಥೇಳಿ ಯಾವುದೂ ಕೂಡ ಮಾತಾಡೋದು ಕಾಣಲ್ಲ. ಇವರೆಲ್ಲ ಮಾತಾಡಿದ್ದೇ ಆಗಿದ್ದು ಇಷ್ಟೊತ್ತಿಗೆ ವಾತಾವರಣ ಬೇರೆ ಆಗಿರ್ತಿತ್ತು. ಒಂದೇ ಒಂದು ವಿಚಾರವನ್ನು ಗಮನದಲ್ಲಿಟ್ಕೋಬೇಕಾಗತ್ತೆ, ಕಾಂಗ್ರೆಸ್ ಪಕ್ಷ ಅದರಲ್ಲೂ ಕೂಡ ಆಡಳಿತಾರೂಢವಾದಂಥ ಕಾಂಗ್ರೆಸ್ ಪಕ್ಷಕ್ಕೆ ಈ ಸರಿ ಚುನಾವಣೆ ಅಷ್ಟು ಸುಲಭದ್ದಾಗಿಲ್ಲ. ಕೆಲವು ಇಂಟೆಲಿಜೆನ್ಸ್ ರಿಪೋರ್ಟ್ಗಳು ಏನು ಹೇಳ್ತಿದ್ದಾವೆ ಅಂತಂದರೆ, ಈ ಸರಿ ಗೌರ್ಮೆಂಟು ಕಾಂಗ್ರೆಸ್ ಬರಲ್ಲ, ಈ ಸರಿ ಬರತಕ್ಕಂಥದ್ದು NDA ಅಂತ. ಈ ಹಾಸನ ಭಾಗದಂಥ ಮೈಸೂರು ಭಾಗ, ಮಂಡ್ಯ, ಈ ಥರ ಹಳೆ ಮೈಸೂರು ಪ್ರಾಂತ್ಯ ಭಾಗದಲ್ಲಿ ಇರತಕ್ಕಂತಹ ಒಕ್ಕಲಿಗ ಮತ್ತು ಇತರೆ ಹಿಂದುಳಿದ ವರ್ಗಗಳ ಮತಗಳನ್ನು ಇವರು ಕಾನ್ಸಂಟ್ರೇಟ್ ಮಾಡಲಿಲ್ಲ ಅಂತಂದರೆ ಮುಂದಿನ ಸರಿ ಕಾಂಗ್ರೆಸ್ ಸರ್ಕಾರ ಬರೋದು ಕಷ್ಟ ಇದೆ. ಆ ಥರ ವಿಚಾರದಲ್ಲಿ ಶಿವಲಿಂಗೇಗೌಡರನ್ನ ನೆಗ್ಲೆಕ್ಟ್ ಮಾಡೋದ್ರ ಮುಖಾಂತರ ತಮ್ಮ ಕಾಲ ಮೇಲೆ ತಾವೇ ಕಲ್ಲಿಟ್ಟಂಗೆ ಆಗುತ್ತೆ ಅಷ್ಟೇ. ಈ ನಿಟ್ಟಿನಲ್ಲಿ ಶಿವಲಿಂಗೇಗೌಡರು ಮಂತ್ರಿ ಆಗೋದು ಭಾಳ ಮುಖ್ಯ ಆಗುತ್ತೆ. ಎರಡು ವಿಚಾರಕ್ಕೆ, ಒಂದು ಹಾಸನದಲ್ಲಿ ಸಂಘಟನೆ ವಿಚಾರಕ್ಕೋಸ್ಕರ, ಎರಡನೇದಾಗಿ ಹಾಸನದ ಜನಗಳ ಕೆಲಸ ಆಗೋದಕ್ಕೋಸ್ಕರ. ಬೇರೆ ಇನ್ಯಾರೋ ಜಿಲ್ಲೆಯಿಂದ ಬಂದು ಭಾಳ ಶಕ್ತರಿರ್ಬೋದು, ಅದು ಕೃಷ್ಣ ಬೈರೇಗೌಡರು ಶಕ್ತರಿರ್ಬೋದು ಅಥವಾ ಇನ್ನೊಬ್ಬರು ಶಕ್ತರಿರ್ಬೋದು. ಆದರೆ ಶಿವಲಿಂಗೇಗೌಡರು ನಮ್ಮೂರಿನವರು, ನಮ್ಮ ಜಿಲ್ಲೆಯಲ್ಲಿ ಕೂತ್ಕೊಂಡು ಕೆಲಸ ಮಾಡಿಸ್ಬೋದು ಅನ್ನೋಷ್ಟು ಧೈರ್ಯ ಬೇರೆ ಶಾಸಕರುಗಳ ಮುಂದೆ, ಬೇರೆ ಮಂತ್ರಿಗಳ ಮುಂದೆ ನಮ್ಮ ಜಿಲ್ಲೆಯ ಜನಕ್ಕೆ ಬರಲಾರದು, ಯಾವ ಜಿಲ್ಲೆಯ ಜನಕ್ಕೂ ಬರಲಾರದು. ಆ ಕಾರಣಕ್ಕೋಸ್ಕರ ನಾವು ಶಿವಲಿಂಗೇಗೌಡರು ಸರಿ ಮಂತ್ರಿ ಆಗ್ತಾರಾ, ಆ ಮಂತ್ರಿ ಆಗೋದ್ರ ಮುಖಾಂತರ ನಮಗೆ ಏನಾದರೂ ಹಾಸನ ಜಿಲ್ಲೆಯವರಿಗೆ ಏನೋ ಒಂದಷ್ಟು ಒಳಿತು ಮಾಡ್ತಾರಾ, ಅದರ ಮುಖಾಂತರ ಅವ್ರದ್ದು ರಾಜಕೀಯ ಜೀವನ ಉತ್ತಮಕ್ಕೆ ಹೋಗುತ್ತಾ? ಇದಕ್ಕೆ ಉತ್ತರ ನಮಗೆ ಸೋಮವಾರ ಅಂದರೆ ಆಗಸ್ಟ್ 3ನೇ ತಾರೀಕು ಸಿಗುತ್ತೆ. ಅಲ್ಲಿವರೆಗೂ ಕಾದು ನೋಡೋಣಂತೆ. ಧನ್ಯವಾದಗಳು.